ಗಾಯ್ಸ್ ಇನ್ಸ್ಟಾಗ್ರಾಮ್ ಅಲ್ಲಿ ಏನಪ್ಪಾ ಅಂತಂದ್ರೆ ಇನ್ಸ್ಟಾಗ್ರಾಮ್ ಯೂಸರ್ ನೇಮ್ ಅನ್ನೋದು ಯಾವ ತರ ಚೇಂಜ್ ಮಾಡೋದು ಓಕೆನಾ. ನೀವು ಇನ್ಸ್ಟಾಗ್ರಾಮ್ ಅಕೌಂಟ್ ಅನ್ನು ಕ್ರಿಯೇಟ್ ಮಾಡುವಾಗ ಏನೋ ಒಂದು ಆ ತರ ಇದೆಯಲ್ಲ ಇನ್ಸ್ಟಾಗ್ರಾಮ್ ಯೂಸರ್ ನೇಮ್ ಅನ್ನು ಇಟ್ಟುಬಿಟ್ಟಿದ್ಯಾ, ಆದ್ರೆ ಇವಾಗ ಏನಪ್ಪಾ ಅಂತಂದ್ರೆ ಆ ಒಂದು ಇನ್ಸ್ಟಾಗ್ರಾಮ್ ಯೂಸರ್ ನೇಮ್ ಅನ್ನೋದು ನಿಮ್ಗೆ ಇಷ್ಟನೇ ಆಗ್ತಾ ಇಲ್ಲ ಓಕೆನಾ. ಆದ್ರೆ ಇವಾಗ ಅದನ್ನ ಚೇಂಜ್ ಮಾಡ್ಬೇಕು ಓಕೆನಾ. ಯಾವ ತರ ಚೇಂಜ್ ಮಾಡೋದು ಅಂತ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತೀನಿ ನಾನು. ಏನಕ್ಕಪ್ಪ ಅಂದ್ರೆ ತುಂಬಾ ಜನ ಇನ್ಸ್ಟಾಗ್ರಾಮ್ ಯೂಸರ್ ನೇಮ್ ಅನ್ನೋದು ಏನಾದ್ರು ಇಟ್ಬಿಡ್ತಾರೆ, ಆದ್ರೆ ಚೇಂಜ್ ಮಾಡ್ಕೋಬೇಕು ತುಂಬಾ ಪ್ರಯತ್ನ ಪಡ್ತಾ ಇರ್ತಾರೆ, ಆದ್ರೆ ಹೆಂಗಪ್ಪ ಚೇಂಜ್ ಮಾಡೋದನ್ನು ಬರಲ್ಲ ಅವ್ರಿಗೆ ಓಕೆನಾ. ಎಲ್ಲಾನು ತಿಳಿಸ್ತೀನಿ ಯಾವ ತರ ಚೇಂಜ್ ಮಾಡೋದು ಅಂತ. ಅಂಡ್ ಚಾನಲ್ ಏನಾದ್ರು ಮೊದಲೇ ಸರ್ ಬಂದಿದ್ರೆ ಈಗಲೇ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ಪಕ್ಕದಲ್ಲಿ ಇರೋ ಒಂದು ಬೆಲ್ ಬಟನ್ ಬರುತ್ತೆ, ಒಂದ್ಸರಿ ಕ್ಲಿಕ್ ಮಾಡ್ಕೊಂಡು ಆಲ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಸಾಕು. ಇನ್ನು ಮುಂದೆ ಯಾವುದೋ ಒಂದು ವಿಡಿಯೋ ನಾನು ಅಪ್ಲೋಡ್ ಮಾಡೋದು ಕೂಡ ನಿಮ್ಗೆ ಟಕ್ಕದ ನೋಟಿಫಿಕೇಶನ್ ಇಂದ ವಿಡಿಯೋ ಬರುತ್ತೆ ಗೈಸ್ ಓಕೆನಾ. ಗೈಸ್ ಇಲ್ಲಿ ನೋಡ್ತಾರೆ ಕಂಪ್ಲೀಟ್ ಆಗಿ ಏನಪ್ಪ ಅಂದ್ರೆ ನನ್ನೊಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಅನ್ನು ಓಪನ್ ಮಾಡಿದ್ದೀನಿ. ಸೊ ಓಪನ್ ಮಾಡ್ಕೊಂಡ ನಂತರ ಸಿಂಪಲ್ ಆಗಿ ಪ್ರೊಫೈಲ್ ಐಕನ್ ಬಂದ್ಬಿಡಿ ಓಕೆನಾ. ಸೊ ಪ್ರೊಫೈಲ್ ಐಕನ್ ಬಂದಿದ ನಂತರ ಈ ಒಂದು ಜಾಗದಲ್ಲಿ ನೋಡ್ತಾ ಇದ್ರೆ ಆನಂದ್ ರೆಡ್ಡಿ 251 ಯೂಸರ್ ನೇಮ್ ಸಿಗುತ್ತೆ ನಿಮಗೆ. ಮೇಲೆ ನೋಡ್ತಾ ಇದ್ರೆ ಆನಂದ್ ರೆಡ್ಡಿ 251 ಯೂಸರ್ ನೇಮ್ ಸಿಗುತ್ತೆ. ಇದನ್ನೇ ಚೇಂಜ್ ಮಾಡಬೇಕು ಓಕೆನಾ. ಯಾರೋ ಒಂದು ಸರ್ಚ್ ಮಾಡ್ಬೇಕು ಅನ್ಕೊಂಡಿದ್ರೆ ಈ ಒಂದು ಅಕೌಂಟ್ ಅನ್ನು ಸರ್ಚ್ ಮಾಡ್ಬೇಕು ಅನ್ಕೊಂಡಿದ್ರೆ ಆನಂದ್ ರೆಡ್ಡಿ 251 ಅಂತ ಯೂಸರ್ ನೇಮ್ ಹಾಕಿದ್ರೆ ನನ್ನ ಅಕೌಂಟ್ ಬಂದ್ಬಿಡುತ್ತೆ. ಆದ್ರೆ ಬೇಗ ಅದನ್ನೇ ಚೇಂಜ್ ಮಾಡ್ಬೇಕು ನಾವು ಓಕೆನಾ. ಸಿಂಪಲ್ ಆಗಿ ಚೇಂಜ್ ಮಾಡ್ಕೊಳ್ಳಕ್ಕೆ ಸಿಂಪಲ್ ಆಗಿ ಏನು ಮಾಡಿ ಇಲ್ಲಿ ನೋಡ್ತಾ ಇದ್ರೆ ನಿಮಗೆ ಎಡಿಟ್ ಪ್ರೊಫೈಲ್ ಅಂತ ಬರುತ್ತೆ ನಿಮ್ಮೊಂದು ಇದರಲ್ಲೇ. ಸಿಂಪಲ್ ಆಗಿ ಎಡಿಟ್ ಪ್ರೊಫೈಲ್ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಆಗಿದ ನಂತರ ಈ ಒಂದು ಜಾಗದಲ್ಲಿ ನೋಡ್ತಾ ಇದ್ರೆ ನಿಮಗೆ 4-5 ಆಪ್ಷನ್ ಬಂದ್ಬಿಡುತ್ತೆ. ಫಸ್ಟ್ ಅಲ್ಲಿ ಏನಪ್ಪಾ ಅಂದ್ರೆ ನಿಮ್ಮೊಂದು ನೇಮ್ ಬರುತ್ತೆ, ಅದಾಗಿದ ನಂತರ ಯೂಸರ್ ನೇಮ್ ಬರುತ್ತೆ, ಅದಾಗಿದ ನಂತರ ಬಯೋದಲ್ಲಿ ಅಂತ ನಿಮ್ಮೊಂದು ಲೈಫ್ ಸ್ಟೈಲ್ ಏನಾದ್ರು ಬರೀಬೇಕು ಅನ್ಕೊಂಡ್ರೆ ಬರೀಬಹುದು. ಅದಾಗಿದ ನಂತರ ನಿಮ್ಮೊಂದು ಲಿಂಕ್ಸ್ ಏನಾದ್ರು ಇರ್ತಾವಲ್ಲ, ಫೇಸ್ಬುಕ್ ಲಿಂಕ್, ಯೂಟ್ಯೂಬ್ ಲಿಂಕ್, ಈ ತರ ಬೇರೆ ಬೇರೆ ಲಿಂಕ್ಸ್ ಇರುತ್ತಲ್ಲ, ಆಪ್ಸ್ ಲಿಂಕ್ಸ್ ಓಕೆನಾ. ಆ ಒಂದು ಲಿಂಕ್ಸ್ ಗಳನ್ನು ಕೂಡ ಹಾಕಬಹುದು ಇಲ್ಲಿಂದ. ಆದ್ರೆ ಇವಾಗ ನಾನು ಯೂಸರ್ ನೇಮ್ ಚೇಂಜ್ ಮಾಡ್ಬೇಕು ಅನ್ನೋದು ಸಿಂಪಲ್ ಆಗಿ ಇಲ್ಲಿ ನೋಡ್ತಾ ಇದ್ದೀನಿ ನಿಮ್ಗೆ ಆನಂದ್ ರೆಡ್ಡಿ 251 ಅಂತಿದೆ. ಸಿಂಪಲ್ ಆಗಿ ಯೂಸರ್ ನೇಮ್ ಅಂತಿದೆ. ಸಿಂಪಲ್ ಆಗಿ ಅದ್ರ ಮೇಲೆ ನೀವು ಕ್ಲಿಕ್ ಅನ್ನು ಮಾಡ್ಕೊಳ್ಳಿ ಜಸ್ಟ್ ಓಕೆನಾ. ಸೊ ಕ್ಲಿಕ್ ಆಗಿದ ನಂತರ ಈ ಒಂದು ಜಾಗದಲ್ಲಿ ಏನಪ್ಪಾ ಅಂತಂದ್ರೆ ನನ್ನೊಂದು ಯೂಸರ್ ನೇಮ್ ಆಲ್ರೆಡಿ ಇದೆ, ಬಟ್ ಇದನ್ನ ಚೇಂಜ್ ಮಾಡ್ಬೇಕು ಇವಾಗ ಓಕೆನಾ. ಸಿಂಪಲ್ ಆಗಿ ನಾನು ಚೇಂಜ್ ಮಾಡ್ಕೊಳ್ಳೋಕೆ ಸಿಂಪಲ್ ಆಗಿ ಇದನ್ನ ಕ್ಯಾನ್ಸಲ್ ಮಾಡ್ತೀನಿ. ಕ್ಯಾನ್ಸಲ್ ಮಾಡ್ಬಿಟ್ಟು ಸಿಂಪಲ್ ಏನಪ್ಪಾ ಅಂತ ಜಸ್ಟ್ ಆನಂದ್ ಅಂತ ಇಟ್ಕೊಂಡಿದ್ದೆ. ಆನಂದ್ ಅಂತ ಇಟ್ಕೊಂಡಿದ್ದೇನಪ್ಪ ಅಂತಂದ್ರೆ ಇಲ್ಲಿ ನೋಡ್ತಾ ಇದ್ರೆ ದ ಯೂಸರ್ ನೇಮ್ ಆನಂದ್ ಅಂತ ನಾಟ್ ಅವೈಲೇಬಲ್ ಓಕೆನಾ. ನಾಟ್ ಅವೈಲೇಬಲ್ ಅಂತಂದ್ರೆ ಈ ಒಂದು ಯೂಸರ್ ನೇಮ್ ಆಲ್ರೆಡಿ ತಗೊಂಡಿದ್ದಾರೆ ಬೇರೆಯವರು ಓಕೆನಾ. ಯೂಸರ್ ನೇಮ್ ಹೆಂಗ್ ಕೆಲಸ ಮಾಡುತ್ತೆ ಅಂತಂದ್ರೆ ನೀವು ಆಧಾರ್ ಕಾರ್ಡ್ ಅಲ್ಲಿ ಏನಪ್ಪಾ ಅಂದ್ರೆ ಕೆಲವೊಂದು ಹೆಸರುಗಳು ಸೇಮ್ ಇರುತ್ತೆ, ಆದ್ರೆ ಆಧಾರ್ ಕಾರ್ಡ್ ನಂಬರ್ ಬೇರೆ ಇರುತ್ತೆ ಓಕೆನಾ. ಸೊ ಅದೇ ತರನೇ ಈ ಒಂದು ಯೂಸರ್ ನೇಮ್ ಏನಪ್ಪಾ ಅಂತಂದ್ರೆ ಆನಂದ್ ಅಂತ ಯೂಸರ್ ನೇಮ್ ಆಲ್ರೆಡಿ ತಗೊಂಡಿದ್ದಾರೆ, ನಮ್ಗೆ ಅದಕ್ಕೆ ಇಲ್ಲಿ ಅವೈಲೇಬಲ್ ಆಗಿಲ್ಲ ಓಕೆನಾ. ನೀವು ಬೇರೆ ಒಂದು ಯೂಸರ್ ನೇಮ್ ತಗೋಬೇಕಾಗುತ್ತೆ ಓಕೆನಾ. ನಿಮ್ಗೆ ಏನಾದ್ರು ಈ ಒಂದು ನೇಮ್ ಏನಾದ್ರು ಅವೈಲೇಬಲ್ ಇತ್ತು ಅಂತಂದ್ರೆ ನಿಮ್ಗೆ ಈ ಮೇಲೆ ನೋಡ್ತಾ ನಿಮ್ಗೆ ಒಂದು ಎಸ್ ಮಾರ್ಕ್ ಇದೆ, ಇಡ್ತಾರೆ ಟಿಕ್ ಮಾರ್ಕ್ ಇದೆ ಅಲ್ವಾ, ಅದೇನಪ್ಪಾ ಅಂತ ಗ್ರೀನ್ ಟಿಕ್ ಬಂದ್ಬಿಡುತ್ತೆ ಓಕೆನಾ. ಎಕ್ಸಾಂಪಲ್ ಏನಪ್ಪಾ ಅಂದ್ರೆ ನೋಡು ಆನಂದ್ ಇಟ್ಕೊಂಡಿದ್ದೀನ 251 ಈ ತರ ನಂಬರ್ ಇಟ್ಕೊಂಡಿದ್ದೀನಿ ನಾನು ಓಕೆನಾ. ಸೊ ನಂಬರ್ ಇಟ್ಕೊಳ್ಳಿ ಅಂತ ನೋಡ್ತಾ ನಮ್ಗೆ ಇಲ್ಲಿ ಆಲ್ರೆಡಿ ಈ ಒಂದು ಯೂಸರ್ ನೇಮ್ ಏನಪ್ಪಾ ಅಂತಂದ್ರೆ ನಮ್ಗೆ ಅವೈಲೇಬಲ್ ಆಗಿದೆ. ಇದನ್ನ ನೀವು ಸೆಟ್ ಅನ್ನೋದು ಮಾಡ್ಕೋಬಹುದು ಅಂತ ಹೇಳ್ತಿದೆ. ಇಲ್ಲಿ ನಮ್ಗೆ ಎಸ್ ಇಲ್ಲಿ ನೋಡ್ತಾ ಇದ್ರೆ ನಮ್ಗೆ ಈ ತರ ಎಸ್ ಕೂಡ ಮಾರ್ಕಿಂಗ್ ಅನ್ನು ಕೊಟ್ಟಿದ್ದಾರೆ ಓಕೆನಾ. ಸಿಂಪಲ್ ಆಗಿ ಇಲ್ಲೇನಪ್ಪ ಅಂದ್ರೆ ನೀವು ಇದ್ರ ಬಾಕ್ಸ್ ಇದೆಲ್ಲ ಈ ತರ ಎಸ್ ಇದಲ್ವಾ, ಸಿಂಪಲ್ ಆಗಿ ಅಲ್ಲಿ ಕ್ಲಿಕ್ ಮಾಡಿದ್ರೆ ಸಾಕು ಡೈರೆಕ್ಟ್ ಆಗಿ ಏನಪ್ಪಾ ನಿಮ್ಮ ಒಂದು ಯೂಸರ್ ನೇಮ್ ಅನ್ನೋದು ಕಂಪ್ಲೀಟ್ ಆಗಿ ಸೇವ್ ಅನ್ನೋದು ಆಗ್ಬಿಡುತ್ತೆ, ಚೇಂಜ್ ಕೂಡ ಆಗೋಗುತ್ತೆ ನಿಮ್ಗೆ ಓಕೆನಾ. ಅದಾಗಿದ ನಂತರ ಈ ಒಂದು ಜಾಗದಲ್ಲಿ ಏನಪ್ಪಾ ಅಂತ ನಿಮ್ಮೊಂದು ಯೂಸರ್ ನೇಮ್ ಚೇಂಜ್ ಮಾಡುವಾಗ ಸ್ವಲ್ಪ ನೋಡ್ಕೊಂಡು ಚೇಂಜ್ ಮಾಡ್ರಿ. ಏನಕ್ಕಪ್ಪ ಅಂತಂದ್ರೆ ಇದು ಒಂದೇ ಸರಿ ಚೇಂಜ್ ಆಗುತ್ತೆ ಓಕೆ. ಇಲ್ಲಿ ನೋಡ್ತಾ ನಿಮ್ಗೆ 14 ದಿನ ಗಂಟೆ ಮತ್ತೆ ಚೇಂಜ್ ಮಾಡ್ಕೊಳ್ಳೋಕೆ ಆಪ್ಷನ್ ಇಲ್ಲ. ನೀವು ಯೂಸರ್ ನೇಮ್ ಏನ್ ಸೆಟ್ ಮಾಡ್ಕೋಬೇಕು ಅನ್ಕೊಂಡಿದ್ರು ಒಂದೇ ಸರಿ ಯೋಚನೆ ಮಾಡ್ಕೊಂಡು ಸೆಟ್ ಮಾಡ್ಕೊಳ್ಳಿ. ಅದಾಗಿದ ನಂತರ ಯೂಸರ್ ನೇಮ್ ಇಟ್ಕೊಳ್ಳಿ ನಂತರ ಮತ್ತೆ ನಿಮ್ಗೆ ಸೇವ್ ಮಾಡಿದ ನಂತರ ನೀವು 14 ದಿನ ಗಂಟೆ ಮತ್ತೆ ಚೇಂಜ್ ಮಾಡ್ಕೊಳಕ್ ಆಗಲ್ಲ ಓಕೆ. ನೀನೇನ್ ಇಟ್ಕೋಬೇಕನ್ನು ನಿನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಯೋಚನೆ ಮಾಡ್ಬಿಟ್ಟು ಯೂಸರ್ ನೇಮ್ ಸೆಟ್ ಅನ್ನೋ ಮತ್ತೆ ಏನೋ ಇಟ್ಬಿಟ್ಟಿದೀನಿ ಮತ್ತೆ ಚೇಂಜ್ ಮಾಡ್ಕೋಬೇಕು ಅನ್ಕೊಂಡ್ರೆ ಚೇಂಜ್ ಮಾಡ್ಕೊಳಕ್ ಆಗಲ್ಲ. 14 ದಿನ ಗಂಟೆ ಮತ್ತೆ ವೇಟ್ ಮಾಡ್ಬೇಕಾಗುತ್ತೆ. ವೇಟ್ ಮಾಡ್ಕೊಳ್ಳಿ ನಂತರ ಮತ್ತೆ ಚೇಂಜ್ ಅನ್ನೋದು ಮಾಡ್ಕೋಬಹುದು. ಆ ಒಂದು ಆಪ್ಷನ್ ಮತ್ತೆ ಕೊಡ್ತಾನೆ ನಿಮ್ಗೆ ಓಕೆನಾ. ಪ್ರೆಸೆಂಟ್ ಓಕೆನಾ. ಸೊ ಇದ್ರ ಮುಖಾಂತರ ನಿಮ್ಮೊಂದು ಯೂಸರ್ ನೇಮ್ ಅನ್ನೋದು ಚೇಂಜ್ ಅನ್ನೋದು ಮಾಡ್ಕೋಬಹುದು. ಪ್ರೆಸೆಂಟ್ ಅಂತ ನಾನು ಚೇಂಜ್ ಮಾಡ್ಕೊಳಕ್ ಹೋಗಲ್ಲ. ನಮ್ಮೊಂದು ಆನಂದ್ ರೆಡ್ಡಿ 251 ಯೂಸರ್ ನೇಮ್ ಸಿಗುತ್ತೆ, ಅದೇ ಇಟ್ಕೊಳ್ಳಿ ಓಕೆನಾ. ನಿಮ್ಮೊಂದು ನೇಮ್ ಕೂಡ ಏನಾದ್ರು ಚೇಂಜ್ ಮಾಡ್ಕೋಬೇಕು ಅನ್ಕೊಂಡು ನೋಡ್ತಾ ನೇಮ್ ಅಂತ ಇರುತ್ತೆ. ಸಿಂಪಲ್ ಆಗಿ ಒಂದು ಜಾಗದಲ್ಲಿ ನೇಮ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇದನ್ನ ಕೂಡ ನೀವು ಚೇಂಜ್ ಅನ್ನೋದು ಮಾಡ್ಕೋಬಹುದು ಸಿಂಪಲ್ ಆಗಿ ಇದ್ರ ಮುಖಾಂತರ ಗೈಸ್ ಓಕೆನಾ. ಐ ಹೋಪ್ ಗೈಸ್ ಎಲ್ಲಾನು ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೀವಿ ಯಾವ ತರ ಇನ್ಸ್ಟಾಗ್ರಾಮ್ ಯೂಸರ್ ನೇಮ್ ಚೇಂಜ್ ಮಾಡ್ತಾರೆ ಅಂತ. ಇದ್ರ ಮುಖಾಂತರ ಸಿಂಪಲ್ ಆಗಿ ಒಂದೇ ಒಂದು ಕ್ಲಿಕ್ ಅಲ್ಲಿ ಚೇಂಜ್ ಅನ್ನೋದು ಮಾಡ್ಕೋಬಹುದು ಗೈಸ್ ಓಕೆನಾ. ಅಂಡ್ ನಮ್ಮೊಂದು ಅಕೌಂಟ್ ಅಲ್ಲಿ ನೀವು ಏನಾದ್ರು ಫಾಲೋ ಮಾಡ್ಕೊಂಡಿಲ್ಲ ಅಂತ ಫಾಲೋ ಮಾಡ್ಕೋಬಹುದು. ನಿಮ್ಗೆ ಏನೇ ಡೌಟ್ ಇದ್ರು ಕೂಡ ಅಲ್ಲಿ ಕೇಳಬಹುದು, ನಾನು ಕ್ಲಿಯರ್ ಮಾಡಕ್ಕೆ ನಿಮ್ಗೆ ಟ್ರೈ ಮಾಡ್ತೀನಿ ಗೈಸ್ ಓಕೆನಾ. ಮತ್ತೆ ಗೈಸ್ ಎಲ್ಲಾನು ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಅಂಡ್ ವಿಡಿಯೋ ಇಷ್ಟ ಆದ್ರೆ ಖಂಡಿತವಾಗ್ಲೂ ಒಂದು ಹೊಸ ಲೈಕ್ ಮಾಡಬಹುದು, ಅಂದ್ರೆ ಕೂಡ ಡಿಸ್ಲೈಕ್ ಮಾಡಬಹುದು. ನಿಮ್ಮ ಅನಿಸಿಕೆ ನನಗೆ ಕಮೆಂಟ್ ಮಾಡಿ ತಿಳಿಸಬಹುದು. ಅಂಡ್ ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಬೈ.